ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ದೇಶಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ. ತಿರುಮಲದಲ್ಲಿ ವೆಂಕಟೇಶ್ವರನ ದರ್ಶನ ಆರಂಭ. ಬೆಳಗ್ಗೆಯಿಂದಲೇ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಸಾಗರ. ಕಾಲ್ತುಳಿತದ ಬಳಿಕ ದೇವಸ್ಥಾನದಲ್ಲಿ ವ್ಯಾಪಕ ವ್ಯವಸ್ಥೆ. ರಾಜ್ಯಾದ್ಯಂತ ತಿಮ್ಮಪ್ಪನ ಸನ್ನಿಧಿಗಳಲ್ಲಿ ಮನೆ ಮಾಡಿದ ಏಕಾದಶಿ ಸಡಗರ. ಕೋಲಾರದ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಭಕ್ತರ ದಂಡು. ಮೈಸೂರು ಒಂಟಿಕೊಪ್ಪಲಿನ ವೆಂಕಟರಮಣ ದೇವಸ್ಥಾನದಲ್ಲಿ ಭಕ್ತ ಸಾಗರ. ಬಾಗಲಕೋಟೆಯ ಕಲ್ಲಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲೂ ವಿಶೇಷ ಪೂಜೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್. ಇಂದು ಕೋರ್ಟ್ ಮುಂದೆ ಎಲ್ಲ 17 ಆರೋಪಿಗಳು ಹಾಜರಾಗುವ ಸಾಧ್ಯತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಲಿದೆ ವಿಚಾರಣೆ. ಅರ್ಜುನ್ ಗುರೂಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ರಾಜ್ಯ ಮಹಿಳಾ ಆಯೋಗದಲ್ಲಿ ಗುರೂಜಿ ವಿರುದ್ಧ ದೂರು ದಾಖಲು. 15 ದಿನದ ಒಳಗೆ ವರದಿ ನೀಡಲು ಮೈಸೂರು ಪೊಲೀಸರಿಗೆ ಆಯೋಗದ ಪತ್ರ. ಪರಾಜಿತ ಅಭ್ಯರ್ಥಿಗಳ ಸಭೆ ಕರೆದ ಬಿವೈ ವಿಜಯೇಂದ್ರ. ಇಂದು ಮಧ್ಯಾಹ್ನ ಭೋಜನ ಕೂಟದ ನೆಪದಲ್ಲಿ ಎಲ್ಲರನ್ನೂ ಒಗ್ಗೂಡಿಸೋದಕ್ಕೆ ಸೂತ್ರ. ಪಕ್ಷ ಸಂಘಟನೆಗೆ ಶಕ್ತಿ ತುಂಬೋದಕ್ಕೆ ಬದಲಾವಣೆ ಮಂತ್ರ. ಸಚಿವರ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಡಿಕೆಶಿ ಟೆಂಪಲ್ ರನ್. ಡಿಸಿಎಂ ಪ್ರತ್ಯಂಗಿರಾ ಪೂಜೆ ವಿಚಾರವಾಗಿ ಸಿಎಂ ಆಪ್ತ ಸಚಿವರ ನಿಗಾ. ಹೊಸ ವರ್ಷ ಆರಂಭದಿಂದ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಕಣ್ಣು. ದಲಿತ ಸಚಿವರ ಸಭೆಗೆ ಹೈಕಮಾಂಡ್ ಬ್ರೇಕ್. ಬೆನ್ನಲ್ಲೇ ಸಿದ್ದು ಅಲರ್ಟ್. ಸಭೆಗೆ ಅನುಮತಿ ಕೊಡಿಸುವ ಜವಾಬ್ದಾರಿ ಹೊತ್ತ ಸಿಎಂ. ಜನವರಿ 13ರಂದು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತುಕತೆ. ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ತವರಲ್ಲೇ ಅಕ್ರಮ ಮರಳು ಗಣಿಗಾರಿಕೆ. ತುಂಗಭದ್ರಾ ನದಿ ಬಗೆದು ಅನಧಿಕೃತವಾಗಿ ಮರಳು ಸಾಗಾಟ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಕಳ್ಳಾಟ ಸೆರೆ. ಮಾಜಿ ಶಾಸಕ ದಡೆ ಸುಗೂರು ವಿರುದ್ಧ ಅಕ್ರಮ ಗಣಿಗಾರಿಕೆ ಆರೋಪ. 2 ಲಕ್ಷ ಮೆಟ್ರಿಕ್ ಟನ್ಗಿಂತ ಅಧಿಕ ಮುರಂ ಕಳ್ಳತನ ಹಿನ್ನೆಲೆ ಗಣಿ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ. ವಿಸ್ತೃತ ವರದಿ ಪಡೆದು ಪ್ರಕರಣ ದಾಖಲಿಸಲು ತಯಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.